ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಮೇ ತಿಂಗಳ 12ನೇ ತಾರೀಕಿನ ಭಾನುವಾರದ ದೇವರ ವಾಕ್ಯವು, ಒಟ್ಟಿಗೆ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ. ಅನಂತರ ದೇವರು ಆಕಾಶದ ಕೆಳಗಿರುವ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ, ಒಣನೆಲವು ಕಾಣಿಸಲಿ ಅಂದನು. ಹಾಗೆಯೇ ಆಯಿತು. ಆದಿಕಾಂಡ 1:9. ಸೃಷ್ಟಿಯ 3ನೆಯ ದಿನದಲ್ಲಿ ದೇವರು ಆಕಾಶದ ಕೆಳಗಿರುವ ಎಲ್ಲಾ ನೀರನ್ನು ಒಂದೇ ಸ್ಥಳದಲ್ಲಿ ಒಟ್ಟುಗೂಡಿಸಿದನು. ಆಕಾಶದ ಕೆಳಗಿರುವ ಎಲ್ಲಾ ನೀರು ಒಂದೇ ಸ್ಥಳದಲ್ಲಿ ಒಟ್ಟುಗೂಡಿದರೆ ಅದು ಭವ್ಯವಾದ ದೃಶ್ಯವಾಗಿತ್ತು. ದೇವರು ಎಲ್ಲಾ ನೀರನ್ನು ಒಂದೇ ಸ್ಥಳದಲ್ಲಿ ಒಟ್ಟುಗೂಡಿಸಿದಂತೆ ಕರ್ತನಾದ ಯೇಸುವಿನಲ್ಲಿ ನಂಬಿಕೆಯಿಂದ ದೀಕ್ಷಾ ಸ್ನಾನ ಪಡೆದವರೆಲ್ಲರನ್ನು ಒಂದೇ ಸ್ಥಳದಲ್ಲಿ ಒಟ್ಟುಗೂಡಿಸಿ ಆತನ ಸಭೆಯನ್ನು ನಿರ್ಮಿಸುತ್ತಾನೆ. ಕರ್ತನು ನಂಬಿದ ಎಲ್ಲರನ್ನು ಪ್ರತಿದಿನ ಸಭೆಗೆ ಸೇರಿಸಿದನು. ಮೊದಲನೇ ದಿನದಲ್ಲಿ ರಚಿಸಲಾದ ಬೆಳಕು ವಿಮೋಚನೆಯ ಮುನ್ಸೂಚನೆಯಾಗಿದೆ. 2ನೇ ದಿನದಲ್ಲಿ ರಚಿಸಲಾದ ನೀರು ದೀಕ್ಷಾ ಸ್ನಾನದ ಮುನ್ಸೂಚನೆಯಾಗಿದೆ. ಆಕಾಶವು ಪವಿತ್ರ ಜೀವನಕ್ಕೆ ಮುನ್ನುಡಿಯಾಗಿತ್ತು. 3ನೆಯ ದಿನದಲ್ಲಿ ಒಂದೇ ಸ್ಥಳದಲ್ಲಿ ಒಟ್ಟುಗೂಡಿದ ನೀರು ಸಭೆಗೆ ಮುನ್ಸೂಚನೆಯಾಗಿದೆ. ನಂಬಿಕೆಯುಳ್ಳವರು ತಮ್ಮ ಸ್ವಂತ ಹಿತಾಸಕ್ತಿಗಳಿಗೆ ಅನುಗುಣವಾಗಿ ತಮ್ಮ ಜೀವನವನ್ನು ನಡೆಸಬಾರದು ಎಂದು ದೇವರು ಬಯಸುತ್ತಾನೆ. ಆದರೆ ಒಂದೇ ದೇಹವಾಗಿ ಒಟ್ಟಿಗೆ ನಿರ್ಮಿಸಬೇಕು. ಸಭೆಯು ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಈ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ. ಅಪೊಸ್ತಲರ ಕೃತ್ಯಗಳು 20:28. ನಂಬಿಕೆಯುಳ್ಳವರಾಗಿ ನೀವು ಸಭೆಯಲ್ಲಿ ದೇವರ ಮಕ್ಕಳೊಂದಿಗೆ ಫೆಲೋಶಿಪ್ ಹೊಂದಿರಬೇಕು. ಸತ್ಯವೇದವು ಹೇಳುತ್ತದೆ, ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ಕೀರ್ತನೆಗಳು 133:1. ದೇವರ ವಿಮೋಚನೆಗೊಂಡ ಮಕ್ಕಳಿಗೆ ಆತ್ಮಿಕ ಸಹಭಾಗಿತ್ವವು ಮುಖ್ಯವಾಗಿದೆ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ಇಬ್ರಿಯರಿಗೆ 10:25. ಆರಂಭಿಕ ಅಪೊಸ್ತಲರ ದಿನಗಳಲ್ಲಿ ಸಭೆಗಳು ನಂಬಿಕೆಯಲ್ಲಿ ಬಲವಾಗಿದ್ದವು ಮತ್ತು ನಂಬುವವರು ಗುಣಿಸಿದರು. ಕರ್ತನಿಗಾಗಿ ಆತ್ಮಗಳನ್ನು ಉಳಿಸುವ ಮೂಲಕ ಭಕ್ತರಲ್ಲಿ ಬೆಳವಣಿಗೆ ಕಂಡುಬರುತ್ತದೆ. ಭೂಮಿಯಲ್ಲಿ ದೇವರ ರಾಜ್ಯವು ಗುಣಿಸಲ್ಪಟ್ಟಿದೆ ಮತ್ತು ದೇವರು ವೈಭವೀಕರಿಸಲ್ಪಟ್ಟಿದ್ದಾನೆ. ಐಗುಪ್ತ ದಾಸ್ಯದಿಂದ ಹೊರಬಂದ ಇಸ್ರೇಲರು ಕೆಂಪು ಸಮುದ್ರವನ್ನು ದಾಟಿದವರನ್ನು ಮೊದಲು ಸಭೆ ಎಂದು ಕರೆಯಲಾಯಿತು. ಅವರು ದೇವರಿಂದ ಆರಿಸಲ್ಪಟ್ಟ ಮತ್ತು ಪ್ರತ್ಯೇಕಿಸಲ್ಪಟ್ಟವರು. ಅವರು ಯೆಹೋವನ ಪರಂಪರೆ ಮತ್ತು ಭಾಗವಾಗಿದ್ದರು. ನೀರಿನ ಹನಿಗಳು ನೀರಿನ ತೊರೆಯಾಗಿ ಒಟ್ಟುಗೂಡುವಂತೆ ಅವರು ಒಂದೇ ಕುಟುಂಬವಾಗಿ ಒಟ್ಟುಗೂಡಿದರು, ದೇವರ ಸಭೆಯಾಗಿ. ಲಕ್ಷಾಂತರ ಇಸ್ರೇಲರು ಏಕತೆಯಿಂದ ಕಾನಾನ್ ಕಡೆಗೆ ಸಾಗುತ್ತಿರುವ ಘಟನೆಯನ್ನು ಧ್ಯಾನಿಸಿರಿ. ಅಂತಹ ಐಕ್ಯದ ಆಶೀರ್ವಾದಗಳು ಎಷ್ಟು ಅದ್ಭುತ ಮತ್ತು ಶ್ರೀಮಂತವಾಗಿವೆ. ಇಬ್ರಿಯ ಪುಸ್ತಕದಲ್ಲಿ 12:23 ಸಭೆಯ ಬಗ್ಗೆ ಅದ್ಭುತವಾದ ಹೊಸ ವಿವರಣೆಯನ್ನು ನಾವು ನೋಡುತ್ತೇವೆ. ಸ್ವರ್ಗದಲ್ಲಿ ನೋಂದಾಯಿಸಲ್ಪಟ್ಟಿರುವ ಮೊದಲನೆಯವರ ಸಾಮಾನ್ಯ ಸಭೆ ಮತ್ತು ಚರ್ಚ್. ದೇವರ ಮಕ್ಕಳೇ, ನೀವು ಮತ್ತು ನಾನು, ಈ ಪ್ರಪಂಚದ ಎಲ್ಲ ವಿಶ್ವಾಸಿಗಳು ಪವಿತ್ರಾತ್ಮದ ಮೂಲಕ ಸಾಮಾನ್ಯವಾದ ಸಭೆ ಮತ್ತು ಚೊಚ್ಚಲ ಚರ್ಚ್ನಲ್ಲಿ ಒಟ್ಟಿಗೆ ಸೇರಿದ್ದೇವೆ. ಕ್ರಿಸ್ತನ ದೇಹವಾಗಿ ಕಾಣುವುದು ಎಷ್ಟು ವೈಭವಯುತವಾಗಿದೆ. ನೆನಪಿಡಿ, ಅದನ್ನು ಕಳಂಕ, ಸುಕ್ಕು ಮುಂತಾದದ್ದೊಂದು ಇಲ್ಲದ ಕನ್ನಿಕೆಯೋ
ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದೂ ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. ಎಫೆಸದವರಿಗೆ 5:27. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.